ಹಸುನಲ್ಲಿ ಬಾಲ್ಯದ ಗೆಳೆಯನ್ನೇ ಮರ್ತ್ಬಿಟ್ಟೆ. ಅವನಿಗೂ ಸೇರಿ ತಾನೇ ಟೀ ಬಂದು ತಗೊಳಕ್ ಬಂದಿದ್ದು. ಸರಿ, ನಾನು ಬೇಕು ಅಂತ ನಾನು ಮರ್ತೆ, ಹೆದರ್ಕೊಂಡು ತಾನೇ ಮರ್ತಿದ್ದು. ಪರವಾಗಿಲ್ಲ, ಅವನಿಗೂ ಟೀ ಬಂದು ತಗೊಂಡು ಹೋಗ್ತೀನಿ. ನನ್ನ ಅಜಯ್, ನನ್ನ ಅಜಯ್ ಅಜಯ್, ಏನಿಲ್ಲ ಅಗ್ನಿದೆ ಕಾಣಿಸ್ತಿಲ್ವಲ್ಲ ಅಜಯ್? ಅಯ್ಯೋ ಅಜಯ್, ಅಯ್ಯೋ ಅಯ್ಯೋ ಅಜಯ್, ಅಯ್ಯೋ ಸ್ಮಶಾನ, ಅಯ್ಯೋ ಅಜಯ್, ಅಯ್ಯೋ ಮಧ್ಯರಾತ್ರಿಲಿ ಸ್ಮಶಾನಕ್ಕೆ ಬಂದ್ಬಿಟ್ಟಲ್ಲ. ಅಯ್ಯೋ ಅಜಯ್, ಇಲ್ಲ ಹಂಗೇನೆ ಅಂತ ಹೇಳ್ತಿದ್ದಲ್ಲ, ನನಗೆ ಇವಾಗ ಅರ್ಥ ಆಗೋಯ್ತು. ಅಯ್ಯೋ, ಒಂದು ದೇವದ ಕಿಲಿಟಿ ಬಂದಿರ್ಬಿಟ್ಟಲ್ಲ. ಅಯ್ಯೋ, 5 ರೂಪಾಯಿ ನಾನು ಕೊಟ್ಟಿದ್ದ 5 ರೂಪಾಯಿ. ಅಯ್ಯೋ ಅಜಯ್ ಮತ್ತೆ ಬಂದು ತಲೆ ತಿಂತ್ಯಾ? ಇಲ್ಲ ಹಂಗೇನೆ. ಅಯ್ಯೋ ಹೆದರ್ಕೋಬೇಡ್ವೋ? ಹೆದರ್ಕೋತಿಲ್ಲ. ಅಲ್ಲಿ ಯಾಕೆ ಹೋಗಿದ್ದೆ? ಅಲ್ಲೊಂದು ಅಜ್ಜಿ. ಅಲ್ಲಿ ಯಾಕೆ ಹೋಗಿದ್ದೆ? ಅದು ಸ್ಮಶಾನ ತಾನೆ? ಸರಿ, ದಾರಿ ಗೊತ್ತಿಲ್ಲ. ಬಾ, ನಾನ್ ಕರ್ಕೊಂಡು ಹೋಗ್ತೀನಿ. ಅಜಯ್ ಬೇಡ ಅಜ್ಜಿ, ಅಲ್ಲಿ ಅಂಗಡಿ ಇಟ್ಕೊಂಡಿದ್ಲಲ್ಲ ಅಜ್ಜಿ, ಅವಳು ದೆವ್ವ ಅಜ್ಜಿ, ಅವಳು ದೆವ್ವ ಅಜ್ಜಿ. ನನಗೆ ತುಂಬಾ ಭಯ ಆಗ್ತಿದೆ ಅಜ್ಜಿ, ಭಯ ಆಗ್ತಿದೆ. ಊರಲ್ಲಿ ಅಂತ ಬೇರೆ ಗೊತ್ತಿಲ್ಲ, ನನಗೆ ತುಂಬಾ ಭಯ ಆಗ್ತಿದೆ. ಒಂದು ಹಾಡು ಹೇಳ ಅಜ್ಜಿ. ಭೂತ ಇಲ್ಲ, ಪಿಶಾಚಿ ಇಲ್ಲ, ಇದ್ದರೂ ಇಲ್ಲಿಲ್ಲ, ದೆವ್ವ ಇಲ್ಲ, ಕಪಾಲಿ ಇಲ್ಲ. ಅಜಯ್, ನಾನು ಆಡ್ತಾ ಇದ್ದೀನಿ, ನೀವು ಜೊತೆಲಿ ಆಡಿ ಅಜಯ್. ಅಜಯ್, ಏನಾದರೂ ಮಾತಾಡು ಅಜಯ್. ಅಜಯ್ ಅಜಯ್, ಅಯ್ಯಯ್ಯೋ, ಇದು ದೆವ್ವ ನೋಡ್ತಾವೆ. ಅಯ್ಯಯ್ಯೋ, ನೋಡಪ್ಪ, ನೀನು ಹೇಳಿದ ಪೂಜೆ ಸಾಮಾನುಗಳೆಲ್ಲ ತಂದಿಟ್ಟಿದ್ದೀನಿ, ನೋಡ್ಕೊ. ನಮಸ್ಕಾರ ಬುದ್ಧಿ. ನೋಡಪ್ಪ, ಇವರೇ ನಮ್ಮ ಊರಿನ ದೇವಸ್ಥಾನದ ಧರ್ಮದರ್ಶಿಗಳು. ನಮಸ್ಕಾರ. ಎಲ್ಲರ ಹತ್ರ ಮುಟ್ಟಿಸ್ಕೊಂಡು. ಆಯ್ತು. ನೀವು ಮುಂದೆ ನಿಂತ್ಕೋಬೇಕು. ಅಪ್ಪ, ಇಷ್ಟು ವರ್ಷ ಮಾಡಕ್ಕಾಗ್ದಿರೋ ವಿಗ್ರಹ ಮಾಡ್ತಿದ್ದಾರೆ, ಕಾಣಿಕೆಯ ಕಾಗ್ದ ಕೊಡ್ತಿದ್ದೀರಲ್ಲ, ತಗೊಳ್ಳಿಪ್ಪ, ಇದನ್ನಿಡಿ. ನೀನೇ ಇಟ್ಬಿಡಮ್ಮ. ಅಯ್ಯೋ ಸ್ವಾಮಿ, ಉಂಗ್ರ ಕಾಣಿಸ್ತಾ ಇಲ್ಲ. ಏನು ಹೇಳ್ತಾ ಇದೀಯಾ? ಯಾರು ತಗೊಂಡಿರ್ತಾರೆ? ಸರಿಯಾಗಿ ನೋಡು, ಅಲ್ಲಿ ಕೆಳಗಡೆ ಬಿದ್ದಿದೆ, ನೋಡ್ರು ಅಲ್ಲಿ. ಇರಪ್ಪ, ಕಂಡುಹಿಡಿತೀವಿ. ಇಲ್ಲಿರೋರು ಯಾರೋ ಆ ಉಂಗ್ರನ ಎತ್ತಿರ್ಬೇಕು ಅನ್ಸುತ್ತೆ. ಕಾನ್ಸ್ಟೇಬಲ್ಸ್, ಎಲ್ಲರನ್ನು ಚೆಕ್ ಮಾಡಿ. ನಮ್ಮನ್ನು ಚೆಕ್ ಮಾಡ್ತೀಯಾ? ಚೆಕ್ ಮಾಡಕ್ ನಿರ್ಧಾರ ಮಾಡಿದ್ಮೇಲೆ ಎಲ್ಲರನ್ನು ಚೆಕ್ ಮಾಡ್ತೀವಿ. ಇನ್ಸ್ಪೆಕ್ಟರ್, ಇದನ್ನ ನೀವ್ ಮಾಡ್ತಾ ಇಲ್ಲ ಇನ್ಸ್ಪೆಕ್ಟರ್. ಯಾರ್ ಮಾತನ್ನೋ ಕೇಳ್ಕೊಂಡು ಹೀಗ್ ಮಾಡ್ತಾ ಇದ್ದೀರಾ? ಯಾರ ಮಾತನ್ನು ಕೇಳ್ತಾ ಇಲ್ಲ. ನಿನ್ ಬಾಯ್ ಮುಚ್ಚು, ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಮ್ಮ ಅಮ್ಮನಿಗೇನೆ ಎದುರು ಮಾತಾಡ್ತೀಯ ನೀನು? ರಾಜೇಶ್ವರಿ, ಜಗಳ ಬೇಡ. ಯಾರು ಎತ್ಕೊಂಡಿದ್ರೋ ಕೊಟ್ಬಿಟ್ರಪ್ಪ. ದೇವಸ್ಥಾನದ ಕೆಲಸ, ಯಾವುದೇ ತೊಂದರೆ ಆಗ್ಬಾರ್ದು. ಉಂಗ್ರ ಯಾರು ಎತ್ಕೊಂಡಿದಾರೋ ಸುಮ್ನೆ ಕೊಟ್ಬಿಡಿ, ಇಲ್ಲಾಂದ್ರೆ ಎಲ್ಲಾರನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಿಸಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ ಇನ್ಸ್ಪೆಕ್ಟರ್, ಅವಸರ ಪಡಬೇಡಿ. ಕಳ್ದೋಗಿರೋ ಉಂಗ್ರ ತಾನೆ, ನಾನು ಕಂಡುಹಿಡಿತೀನಿ. ಚಿಕ್ಕ ಮಗು, ಅರ್ಶನ ಕೊಡಿ, ನೀರು ಕೊಡಿ. ಇದನ್ನಲ್ಲಿಡಿ, ಪಕ್ಕದಲ್ಲಿ ಒಂದು ನೀರಿನ ಬಿಂದಿಗೆ ಇಡಿ. ಸರ್, ಈ ಅರ್ಶನದ ಉಂಡೆನ ಪ್ರತಿಯೊಬ್ಬರು ನೀರಿನಲ್ಲಿ ಕಲ್ಸೋದಕ್ಕೆ ಹೇಳಿ. ಕಳೆದೋಗಿರೋ ಉಂಗುರ ಖಂಡಿತ ಸಿಗತ್ತೆ. ಹಂಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ಕೂಡ ಚೆಕ್ ಮಾಡ್ಬೋದು. ಉಂಗ್ರ ಸಿಕ್ಬಿಡ್ತು. ನೀನ್ ಮಾಡಿದ ಕೆಲ್ಸದಿಂದ ಉಂಗ್ರ ಅಂತೂ ಸಿಕ್ಬಿಡ್ತು, ಆದ್ರೂ ಒಬ್ಬ ಕಳ್ಳ ಅಂತೂ ತಪ್ಪಿಸ್ಕೊಂಬಿಟ್ಟ. ಇಲ್ಲ ಸರ್, ಅವ್ನು ಉಂಗ್ರ ವಾಪಸ್ ಕೊಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟೆ. ಇದು ಸರಿ ಇಲ್ಲಪ್ಪ. ಸರ್, ಉಂಗ್ರನ ನೀವು ಹುಡುಕ್ತೀರಾ, ಕಳ್ಳಂಗೆ ಶಿಕ್ಷೆನೂ ಕೊಡಿಸ್ತೀರಾ. ಯಾರ ಮನ್ಸಿಗೂ ನೋವಾಗಬಾರ್ದು ಅಂತ ನಾನು ಹೀಗೆ ಮಾಡಿದೆ. ಒಬ್ರು ಮನ್ಸಿಗೆ ನೋವು ಮಾಡಿ ಶಿಲ್ಪ ಕೆತ್ತೋದ್ರಲ್ಲಿ ಅರ್ಥನೇ ಇಲ್ಲ. ಪೂಜೆ ನಿಲ್ಲಿಸ್ತೀನಿ ಅಂದೆ. ಹಂಗೋ ಹಿಂಗೋ ಉಂಗ್ರ ಏನೋ ಕದ್ಬಿಟ್ಟೆ, ಆದ್ರೆ ಇನ್ಸ್ಪೆಕ್ಟರ್ ಮಾತು ಕೇಳಿ ಭಯ ಪಟ್ಟು ವಾಪಸ್ ಇಟ್ಬಿಟ್ಟೆ. ನಿನ್ನ ಪೂಜೆ ನಡೆಸ್ತಾ ಅಲ್ವಾ?
ಇನ್ಮೇಲೆ ಅವನ್ ಜೀವಂತವಾಗಿರ್ಬಾರ್ದು. ನಮ್ಮೂರಲ್ಲಿ ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡು ಇರ್ಲಿಲ್ಲ. ನಾನು ಅಷ್ಟೇ. ನೀವ್ ನೋಡಕ್ ಮಾಡರ್ನ್ ಆಗಿದ್ದೀರಾ. ನೀವು ಶಿಲ್ಪಿ ಅಂದ್ರೆ ನಂಗೆ ಆಶ್ಚರ್ಯನೇ ಆಯ್ತು. ಯಾಕೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ಶಿಲ್ಪಿ ಆಗ್ಬಾರ್ದಾ? ನಾವು ಹಾಕೋ ಬಟ್ಟೆಗೂ ನಾವು ಮಾಡೋ ಕೆಲಸಕ್ಕೂ ಯಾವ ಸಂಬಂಧನೂ ಇಲ್ಲ. ಹೌದು, ನನ್ನ ಯಾಕೆ ನೋಡಕ್ ಬಂದ್ರಿ? ನನ್ನ ವಾಚು ನಿಮ್ಮ ಹತ್ರ ಹೇಗೆ? ಮಧುರೆಯಲ್ಲಿ ಅಜ್ಜಿ ಕೊಳದಲ್ಲಿ ಬಿದ್ದಾಗ ಕಾಪಾಡಿದ್ರಲ್ಲ, ಅವಾಗ ನನ್ನ ಕೈಲೇ ವಾಚ್ ಕೊಟ್ಟಿದ್ದು. ಓ ಹೌದಾ, ತುಂಬಾ ಥ್ಯಾಂಕ್ಸ್. ನಿಮಗ್ ತುಂಬಾ ಹೆಲ್ಪಿಂಗ್ ಮೈಂಡ್. ಹೆಲೋ, ವಾಚ್ ನೋಡಿ, 2 ಮುಳ್ಳು ಒಂದಾಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ದೂರ ದೂರ ಆಗುತ್ತೆ. ಹೋಯ್ತಾ ಚಿನ್ನ, ಯಾರು ಅಂತ ಕಂಡಿಡಿ ನೋಡೋಣ. ಕತ್ತೆ ಧ್ವನಿ ನೋಡೋದ್ ಬೇಕಿಲ್ಲ, ಕೇಳಿದ್ರೆ ಗೊತ್ತಾಗುತ್ತೆ. ತೆಗಿ ಕೈ. 24 ಗಂಟೆ ನಿನ್ ಹಿಂದೆನೇ ಸುತ್ತು ಈ ಮಾವನ್ನ ಬಿಟ್ಬಿಟ್ಟು ಸುತ್ತಿಗೆ ಹುಳಿ ಇಟ್ಕೊಂಡಿರೋ ಅವನ ಹತ್ರ ನಿನಗೇನಮ್ಮ ಮಾತು? ಅದೆಲ್ಲ ನಿನ್ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ದಾರಿ ಬಿಡು. ನನಗೆ ಬಾಳ್ ಕೊಡು, ನನ್ ಬಾಳ್ ಬೇಕು. ನಿನಗ್ ಬೇರೆ ಕೆಲ್ಸನೇ ಇಲ್ವಾ? ನನಗಿದೇ ತಾನೇ ಕೆಲ್ಸ. ನಾನು ಈ ಊರಿಗೆ ಮೈನರು ಅಂದ್ರೆ ಹೆಂಗಿರ್ಬೇಕು? ಸಖತ್ತಾಗಿ ಜಿಗಿಜಿಗಿಂತ ಡ್ರೆಸ್ ಮಾಡ್ಕೊಂಡು, ಈ ತರ ಒಡವೆ ಎಲ್ಲ ಹಾಕೊಂಡು ವಯಸ್ಸು ಹುಡುಗಿರ್ನ ಕೆಂಡಲ್ ಮಾಡೋದು, ಅವ್ರು ಚಪ್ಲಿಲ್ ಹೊಡೆದ್ರೆ ಸುಮ್ನೆ ಒರ್ಸ್ಕೊಳ್ಳೋದು, ಕ್ಯಾಕ್ ಸುಗಿದ್ರೆ ಒರ್ಸ್ಕೊಳ್ಳೋದು, ಗುರಾಯಿಸೋ ಹುಡುಗಿರ್ನ ಮತ್ತೆ ಗುರಾಯಿಸೋದು, ಅತ್ತೆ ಮಗಳ ಜೊತೆ ಸೇರ್ಕೊಂಡು ಮುದ್ದು ಮಾಡೋದು ಅಂತ ಹೇಳಕ್ ಬಂದೆ. ಮುದ್ದು ಮಾಡಕ್ ನಾನೇ ನಿನ್ ಮಗುನಾ? ಮಾತಾಡ್ದೆ ಹೋಗ್ತ್ಯಾ ಇಲ್ಲ ಬಾಯ್ ಹಾಕ್ಲಾ? ನನ್ ಬಾಯಿ ಜಜ್ಜ್ ಹಾಕ್ಬೇಡ ಅಂತ ನೋಡ್ಬೇಡ, ಯಾಕಂದ್ರೆ ನಿನ್ಗೆ ಬಾಳ್ ಕೊಡುವನ್ ನಾನು. ಹೌದು, ಅತ್ತೆ ಮನೆಯಲ್ಲಿ ಏನ್ ಮಾಡಿದ್ದಾರೆ? ವಾಂಗಿ ಬಾತ್ ಮಾಡಿ ವಿಷ ಕಲ್ಸಿಟ್ಟಿದೀನಿ, ತಿನ್ನಕ್ ಬರ್ತ್ಯಾ? ನಿನ್ ಪಾಯ್ಸನ್ ಹಾಕೊಟ್ರು ಈ ನಿನ್ ಮಾಮ ಪಾಯಸ ಅಂತ ಅದನ್ನ ಕುಡ್ದು ಸಂತೋಷವಾಗಿ ಹೋಗ್ತಾನೆ. ನಾನ್ ಬರ್ತೀನಿ. ಹೇ, ನೋಡಿದ್ರೇನ್ರೋ, ನಾನೇನೋ ಬಿಲ್ಡಪ್ ತಗೊಂಡ್ರೆ ನಿದ್ದೆ ಮಾಡ್ತಾವ್ರಲ್ಲ. ಏನಣ್ಣ, ಟಿಫನ್ ಕ್ಯಾರಿಯರ್ ತಗೊಂಡ್ ಎಲ್ಲಿ ಹೋಗ್ತಿದ್ಯಾ? ನಮ್ಮ ಊರ್ ದೇವಸ್ಥಾನಕ್ಕೆ ವಿಗ್ರಹ ಕೆತ್ತಕ್ಕೆ ಒಬ್ರು ಬಂದಿಯಾರಲ್ಲ, ಅವ್ರಿಗೆ ಊಟ ತಗೊಂಡ್ ಹೋಗ್ತಾ ಇದ್ದಮ್ಮ. ಅದನ್ನ ನಾನ್ ತಗೊಂಡ್ ಹೋಗ್ತೀನಿ, ನಿನ್ ಮನೆಗ್ ಹೋಗಿ ಕೆಲ್ಸ ನೋಡು. ಕ್ಯಾರಿಯರ್ ಕೊಡು. ಅಮ್ಮ, ನೀವು ಗಾಡಿಲೇ ಹೋಗಿ ಕೊಡ್ಬೋದು. ಪರವಾಗಿಲ್ಲ, ದೇವಸ್ಥಾನ ಪಕ್ಕದಲ್ಲೇ ಇದೆಯಲ್ಲ, ನಡ್ಕೊಂಡು ಹೋಗ್ತೀನಿ. ವಿಗ್ರಹ ಪೂರ್ತಿ ಆಯ್ತು ಅಂದ್ರೆ ನನ್ ಮರ್ಯಾದೆ ಹೋದಂಗೆ. ಅವನ್ ಊರ್ ಬಿಟ್ಟು ಹೋಗ್ತಾನೋ ಲೋಕನೇ ಬಿಟ್ಟು ಹೋಗ್ತಾನೋ ನನಗ್ ಗೊತ್ತಿಲ್ಲ. ನೀನ್ ಎಷ್ಟ್ ಜನನ್ ಬೇಕಿದ್ರು ಕರ್ಕೋ, ಆದ್ರೆ ವಿಗ್ರಹ ಪೂರ್ತಿ ಆಗ್ಬಾರ್ದು. ಹೋಗು. ಬಾರಪ್ಪ ಒಳಗೆ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಏನಪ್ಪ ಹಾಗ್ ನೋಡ್ತಿದ್ಯಾ? ಆ ಫೋಟೋಲಿರೋದು ನನ್ನ ಅಣ್ಣ ಅತ್ಗೆ, ಮಧ್ಯದಲ್ಲಿರೋದು ನನ್ನ ಚಿಕ್ಕಣ್ಣ. ಏನಾಯ್ತೋ ಗೊತ್ತಿಲ್ಲ, ಆಲದ ಮರಕ್ಕೆ ನೇಣು ಹಾಕೊಂಡು ಸತ್ತು ಹೋಗ್ಬಿಟ್ಟ. ಈಗೇನಾದ್ರೂ ಅವನಿದ್ದಿದ್ರೆ ನಿನ್ನಷ್ಟೇ ವಯಸ್ಸಿನ ಮಗ ಇರ್ತಾ ಇದ್ದ. ಆ ಥರ ಏನೂ ಇಲ್ಲಪ್ಪ, ಎಲ್ಲರೂ ಒಟ್ಟಾಗಿದ್ದ ಕುಟುಂಬನೇ. ನಮ್ಮ ಗೌರವ ಬಿಟ್ಕೊಡ್ಬಾರ್ದು ಅಂತ ಈ ಕೆಲಸವನ್ನ ನಾನು ಒಪ್ಕೊಂಡೆ. ಇದೇ ವಿಷಯ ನಮ್ಮೆರಡು ಕುಟುಂಬಕ್ಕೂ ದ್ವೇಷ ಬೆಳೆಯೋ ಥರ ಆಯಿತು. ಒಪ್ಕೊಂಡಿರೋ ಕೆಲಸನ ಮುಗಿಸ್ಬೇಕು ಅಂತ ಅಷ್ಟು ವರ್ಷದಿಂದ ಹೋರಾಡ್ತಿದ್ದೀನಿ. ಅದು ನಿನ್ನ ಕೈಯಿಂದನೇ ಮುಗಿಯುತ್ತೆ ಅನ್ಸುತ್ತೆ. ಏನಪ್ಪ, ನಾಳೆ ವಿಗ್ರಹ ಪೂರ್ತಿ ಆಗುತ್ತೆ ಅಲ್ವಾ? ಖಂಡಿತ. ಸರಿ ಬಾರಪ್ಪ, ಊಟ ಮಾಡೋಣ. ನೋಡಪ್ಪ, ಈ ನಿನ್ ಬುದ್ಧಿವಂತಿಕೆ, ತಾಳ್ಮೆ, ಒಳ್ಳೆತನ ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ನೀನು ರೂಢಿಸ್ಕೊಂಡಿದೀಯ ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆಯಪ್ಪ. ನೀನು ನನಗೆ ತುಂಬಾ ಇಷ್ಟ ಆದೆ. ನಮ್ಮ ಅಪ್ಪಂಗೆ ನೀವು ಇಷ್ಟ ಆಗಿದ್ದೀರಾ ಅಂದ್ರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿರ್ತೀರಾ. ಅಂದ್ರೆ ನನಗೂ ನೀವು ಇಷ್ಟ ಆದ್ರಿ. ನಿಮಗ್ ನಾನು ಇಷ್ಟನಾ?